ಗೊತ್ತಿರಲ್ಲ ಇಲ್ಲ ಇಲ್ಲ ಬರಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಪ್ರು ವ್ಲಾಗ್ಸ್. ನಾವಿವತ್ತು ವೀಕೆಂಡ್ ಅಂತ ಹೇಳಿಬಿಟ್ಟು ನಾವು ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಹಳ್ಳಿ ಅಂತ ಅಂದರೆ ನಮ್ಮ ಮಲೆನಾಡಿಗೆ ಹೋಗ್ತಾ ಇದ್ದೀವಿ. ವೀಕೆಂಡಲ್ಲಿ ಏನು ಮಾಡೋಣ, ತುಂಬ ಮಳೆ ಬೇರೆ ಇದೆ, ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಊರಿಗೆ ಹೋಗದೆ ತುಂಬ ದಿವಸ ಆಗಿತ್ತು, ಅದಕ್ಕೋಸ್ಕರ ನಾವು ನಮ್ಮ ಹಳ್ಳಿಗೆ ಹೋದ್ವಿ. ಸೊ ಇವಾಗ ಮಳೆಗಾಲ ಆಗಿರೋದ್ರಿಂದ ಫುಲ್ಲು ಕಣ್ಣಿಗೆ ಕಾಣೋ ಅಷ್ಟು ಫುಲ್ಲು ಗ್ರೀನರಿ, ತುಂಬ ಖುಷಿ ಆಯಿತು. ಊರಿಗೆ ಹೋಗ್ತೀವಿ, ತುಂಬ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ ಅಲ್ಲಿ ನಾವೇನು ಮಾಡಿದ್ವಿ ಅಂತ ಅಂದರೆ, ನಾವು ನಮ್ಮ ಮಾವ, ನನ್ನ ಕಸಿನ್ಸು ಎಲ್ಲರೂ ಕೂಡ ಸೇರಿದ್ವಿ. ಮಾವ ಫಿಶಿಂಗ್ ಅಂದರೆ ಅವರಿಗೆ ತುಂಬ ಇಷ್ಟ. ಸೊ ನಾವು ಅವ್ರ ಜೊತೆನೇ ತೋಟದಲ್ಲಿ ಹೋದ್ವಿ ಫಿಶಿಂಗ್ ಮಾಡೋಕ್ಕಂತ. ಅಲ್ಲಿ ತುಂಬ ಚೆನ್ನಾಗಿ ಫುಲ್ಲು ಗ್ರೀನರಿ ಇತ್ತು. ಈ ಮಳೆಗಾಲ ಆಗಿರೋದ್ರಿಂದ ಗದ್ದೆಯಲ್ಲಿ ಎಲ್ಲ ಕಡೆಯೂ ಕೂಡ ತುಂಬ ಮೀನುಗಳು, ಏಡಿಗಳು ಎಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ. ವೆರೈಟಿ ಜೀವಿಗಳನ್ನ ನಾವು ಈ ಮಳೆಗಾಲದಲ್ಲಿ ಮಲೆನಾಡು ಕಡೆ ನೋಡ್ಬೋದು. ಜಿಗಣೆ ಇರ್ಬೋದು, ಇಂಬ್ಳ ಇರ್ಬೋದು, ಎಲ್ಲದೂ ಕೂಡ ಸಿಗೋವಂಥದ್ದು. ಈಗ ಮಳೆಗಾಲ ಇರೋದ್ರಿಂದ ಎಲ್ಲ ಫುಲ್ಲು ಗ್ರೀನರಿ, ಅಡಿಕೆ, ಭತ್ತ, ತೆಂಗು ಎಲ್ಲದೂ ಕೂಡ ತುಂಬ ಚೆನ್ನಾಗಿದ್ದು. ಸೊ ಇಲ್ಲಿ ನಮ್ಮ ಮಾವ ಇದನ್ನು ಕೂಣೆ ಅಂತ ಕರಿತೀವಿ. ಇದನ್ನು ಫಿಶಿಂಗಿಗೆ ಯೂಸ್ ಮಾಡ್ತಾರೆ. ಸೊ ಹಳ್ಳ ಕೊಳ್ಳದಲ್ಲಿ ಚಿಕ್ಕ ಚಿಕ್ಕ ಪಾಂಡ್ಗಳಲ್ಲಿ ಇದನ್ನು ಹಾಕಿದ್ರೆ ಸಣ್ಣ ಸಣ್ಣ ಮೀನುಗಳೆಲ್ಲದೂ ಕೂಡ ಇದರಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಇದನ್ನು ಹಾಕಿ ಬಿಟ್ಟಿರ್ತಾರೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಹೋಗಿ ನೋಡಿದ್ರೆ ಅದರಲ್ಲಿ ಫಿಶ್ಗಳೆಲ್ಲದೂ ಕೂಡ ಬಂದಿರುತ್ತೆ. ನಾವು ಕೂಡ ಹೋಗಿ ನೋಡಿದ್ವಿ. ಅದನ್ನೆಲ್ಲ ನೀಟಾಗಿ ಕಟ್ಟಿದ್ರು. ಆಮೇಲೆ ಹೋಗ್ಬಿಟ್ಟು ನಮ್ಮ ಮಾವ ಹೋಗಿ ತೊಗೊಂಡು ಬಂದರು ಒಂದು ಕವರಲ್ಲಿ. ತುಂಬ ಮೀನುಗಳು ಸಿಕ್ಕಿದ್ದು, ಎಲ್ಲ ವೆರೈಟೀಸ್, ಚಿಕ್ಕದು ದೊಡ್ಡದು ಎಲ್ಲದೂ ಕೂಡ ಇದ್ದು. ಅದನ್ನೆಲ್ಲದನ್ನೂ ಕೂಡ ಒಂದೊಂದೇ ತೆಗೆದು ಹಾಕ್ತಾಯಿದ್ವಿ. ನಮಗಂತೂ ತುಂಬ ಕ್ಯೂರಿಯಾಸಿಟಿ, ಯಾಕಂದರೆ ನಾವು ಸಿಟಿಲಿರೋದ್ರಿಂದ ನಮಗಿದೆಲ್ಲದನ್ನೂ ಕೂಡ ಒಂದು ನೋಡೋಕ್ಕೆ ಭಾಳ ಖುಷಿ ಅನಿಸುತ್ತೆ. ನಾವು ಊರಿಗೆ ಹೋದರೆ ಇದೇ ಕೆಲಸ. ನೆಕ್ಸ್ಟು ನಮ್ಮ ಅತ್ತೆ ಫಿಶ್ನೆಲ್ಲದನ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು. ಎಲ್ಲ ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ನ ಮಾಡಿದ್ರು. ಜೊತೆಗೆ 2 ಏಡಿ ಕೂಡ ಸಿಕ್ಕಿತ್ತು. ಈ ಏಡಿ ಎಲ್ಲ ಸಿಗೋದು ತುಂಬ ಅಪರೂಪ. ಅಷ್ಟರಲ್ಲಿ ಮೀನು ಸಾರು ಚೆನ್ನಾಗಿ ರೆಡಿಯಾಗಿತ್ತು. ಮಳೆಗೆ ಒಳ್ಳೆ ಮೀನು ಸಾರು, ಏಡಿ ಸಾರು ಕೂಡ ತುಂಬ ಚೆನ್ನಾಗಿತ್ತು. ಇದ್ರ ಜೊತೆಗೆ ನೆಂಚ್ಕೊಳಕ್ಕೆ ಒಳ್ಳೆ ಅಕ್ಕಿ ರೊಟ್ಟಿ ಕೂಡ ಮಾಡಿದರು. ಹಾಗೆ ಮಳೆಗಾಲ ಆಗಿರೋದ್ರಿಂದ ಸ್ಪೆಷಲ್ ಹಲಸಿನ ಹಣ್ಣಿತ್ತು. ಸೊ ಹಲಸಿನ ಹಣ್ಣಿಂದು ಸ್ವೀಟ್ ಕೂಡ ಮಾಡಿದರು, ಕೊಟ್ಟೆ ಕಡುಬನ್ನ ಮಾಡಿದರು. ನಮಗಂತೂ ತುಂಬ ಇಷ್ಟ ಆಯಿತು. ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಅಪ್ಕಮಿಂಗ್ ವೀಡಿಯೋಸಿಗಾಗಿ ವೆಯ್ಟ್ ಮಾಡಿ.